ಆದ್ರೆ ಈಗ ಪೂಜೆ ನಡೆಯೋದೇ ಅನುಮಾನ ಆಗಿದೆ. ಗುರುಗಳೇ, ನಾನು ಅದನ್ನ ತರಿಸೋಕೆ ವ್ಯವಸ್ಥೆ ಮಾಡ್ತೀನಿ. ದಯವಿಟ್ಟು ಪೂಜೆ ನಿಲ್ಸೋ ಮಾತಾಡಬೇಡಿ. ಗೋಧೂಳಿ ಸಮಯಕ್ಕೆ ಒಂದು ಅರ್ಥ ಇದೆ. ನೀವು ಹೋಗಿ ಬರೋದ್ರೊಳಗೆ ಕಾಲ ಮೀರ್ ಹೋಗುತ್ತೆ. ಪೂಜೆ ನಿಲ್ಲೋದು ಬೇಡ ಗುರುಗಳೇ. ಗೋಮೂತ್ರ ಇಲ್ಲಿದೆ. ಕೀ ನನ್ನ ಹತ್ರನೇ ಇದೆ. ಡೋರ್ ಹೇಗೆ ಓಪನ್ ಆಯ್ತು? ನಂದಿನೂ ಬಂದಾಯ್ತು, ಆರತಿ ಅಮ್ಮನವರು ಬಂದಾಯ್ತು. ಪೂಜೆ ನಡೆಯೋದು ಖಚಿತ ಆಯಿತು. ಇದೇ ಸರಿಯಾದ ಸಮಯ. ಪೂಜೆ ಮುಗಿಯೋ ಅಷ್ಟರಲ್ಲಿ ನಾನು ಅಘೋರಿಗಳನ್ನ ಭೇಟಿ ಮಾಡಬೇಕು. ಅವ್ರು ಮಾಡೋ ಶಿವಲಿಂಗ ಪೂಜೆಯಲ್ಲಿ ನಾನು ಭಾಗಿಯಾಗಬೇಕು. ಮನೆಗೆ ವಾಪಸ್ ಆಗಬೇಕಾದ್ರೆ ಪರಿಹಾರ ಸಮೇತ ಬರಬೇಕು. ಇದೇ ಸರಿ. ಆರ್ತಿ, ನೀನ್ ಹುಷಾರಾದ್ಯಾ? ಅದಕ್ಕೆ ನಿಮ್ ತಲೆನೋವು ಕಮ್ಮಿ ಆಯ್ತಾ? ತಲೆನೋವಾ? ನಿನಗೆ ತಲೆನೋವು ಅಂತ ಅಶೋಕ್ ಹೇಳಿದ್ನಲ್ಲಮ್ಮ. ಅಶೋಕ್ ಸುಳ್ಳು ಹೇಳಿದಾರ? ಅಂದ್ರೆ ನೀವ ಅಶೋಕ್ ನನ್ನ ರೂಮಲ್ಲಿ ಕೂಡ ಹಾಕಿದ್ದು? ತಲೆನೋವಿತ್ತು ಮವ. ನಂದಿ ಪೂಜೆ ಮಾಡೋದಕ್ಕೆ ಆಸೆ ಆಗಿದ್ದೆ. ಅದಕ್ಕೆ ಆ ದೇವರೇ ತಲೆನೋವು ಕಡಿಮೆ ಮಾಡಿದ್ದಾನೆ. ಒಳ್ಳೇದಾಯ್ತು ಬಾಮ್ಮ. ಪೂಜೆಗೆ ಶುಭಗಳಿಗೆ ಶುರುವಾಗ್ತಾ ಇದೆ. ಬಾ. ನಂದಿನೂ ಬಂತು, ಪೂಜೆನೂ ಶುರುವಾಯ್ತು. ಹೊಟ್ಟೆ ಒಳಗೆ ಬೆಂಕಿನೂ ಉರಿತಾ ಇದೆ. ಪೂಜೆ ಮುಗಿಯತ್ತೆ, ಮನೆ ಒಳಗೆ ನಂದಿ ಪ್ರವೇಶ ಆಗೋದಿಲ್ಲ. ಅದು ಗುರುಗಳು ಏನಾದ್ರೂ ಪರಿಹಾರ ಹೇಳ್ತಾರೆ. ಚಿರುನ ನಾವು ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ. ಗೋಮೂತ್ರ ತನ್ನಿ. ತಾಮ್ರದ ಪಾತ್ರೆ ತುಂಬಾ ಇರಬೇಕು ಅಂತ ಹೇಳಿದ್ದೆ. ಇದರಲ್ಲಿ ಅರ್ಧ ಭಾಗ ಮಾತ್ರ ಇದೆ. ಆರ್ತಿ, ಏನಮ್ಮ ಇದು? ನನಗೆ ಗೊತ್ತಿಲ್ಲ ಮವ. ನಾನು ನೋಡಿದಾಗ ಅರ್ಧನೇ ಇತ್ತು. ಡೈನಿಂಗ್ ಟೇಬಲ್ ಮೇಲೆ ಪೂಜೆ ಸಾಮಾನು ಇತ್ತು. ನಾನು ಅದನ್ನ ಅಲ್ಲೇ ಇಟ್ಟೆ. ಅವಾಗ ಪೂರ್ತಿ ಇತ್ತು. ಜಯಸಿಂಹ ಇಟ್ಟಿದ್ದ ಜಾಗದಿಂದ ಆರತಿ ಕೈಗೆ ಗೋಮೂತ್ರ ಹೇಗೆ ಬಂತು? ಇದನ್ನ ನಾನು ನೋಡಿದಾಗ ಜಯಸಿಂಹ ಅವ್ರ ರೂಮಲ್ಲೇ ಇತ್ತು. ಅದಾಗಲೇ ಅರ್ಧ ಖಾಲಿ ಆಗಿತ್ತು. ಅಲ್ಲಿ ಹೇಗೋಯ್ತು? ಪರವಾಗಿಲ್ಲ, ಪೂಜೆ ಮುಂದುವರಿಬೇಕಾಗಿದೆ. ಇದಕ್ಕೆ ಗಂಗಾಜಲ ಬೆರೆಸೋಣ. ಹೋಗಿ ಗಂಗಾಜಲ ತನ್ನಿ. ನಾನ್ ತರ್ತೀನಿ ಗುರುಗಳೇ. ಮನೇಲಿರೋದು ಬೇಡ, ತೋಟದಲ್ಲಿ ಹರಿತಾ ಇರೋ ನೀರು ತನ್ನಿ. ನಾನು ತರ್ತೀನಿ. ಹೌದು, ನಾನು ತಂದಿಟ್ಟಾಗ ತಾಮ್ರಚಂನಲ್ಲಿ ಗೋಮೂತ್ರ ಪೂರ್ತಿಯಾಗಿತ್ತು. ಯಾರು ಖಾಲಿ ಮಾಡಿದ್ರು? ಎಲ್ಲ ವಿಚಿತ್ರವಾಗಿದೆಯಲ್ಲ. ಅಲ್ಲ, ತಾಮ್ರಚಂನಲ್ಲಿರೋ ಗೋಮೂತ್ರ ಖಾಲಿ ಆಗುತ್ತೆ ಅಂದ್ರೆ ಏನರ್ಥ? ಬರ್ತಾ ಬರ್ತಾ ತಲೆ ಕೆಟ್ಟು ಗೊಬ್ಬರ ಆಗ್ತಾ ಇದೆ. ಯಾವ ಸತ್ಯ ಯಾವ ಸುಳ್ಳು ಒಂದು ಅರ್ಥ ಆಗ್ತಾ ಇಲ್ಲ. ನಾನು ನೋಡ್ತಾ ಇರೋದು ವಾಸ್ತವನ ಕಲ್ಪನೆನ? ಅಯ್ಯೋ, ಎಲ್ಲ ಅಯೋಮಯವಾಗಿದೆ. ಬಾಳೆ ಎಲೆ. ಯಾರೋ ಸೌಂಡ್ ಮಾಡ್ತಾ ಇರೋದು. ಬರ ಯಾರು ಬರ್ತೀರಾ? ಬರ.
ಇದಿದ್ರೆ ಸೇಫ್ಟಿ. ಗಂಗೆ ಬಾರೆ ಗಂಗೆ ಬಾರೆ ಬಾರೆ ನೀರೇ ದಾಹ ತೀರೇ. ಯಾವನಪ್ಪ ಭಯ ಬೀಳ್ಸೋದು. ಇಡಿಯಟ್ಸ್, ಅಷ್ಟು ಸೀರಿಯಸ್ ಆಗಿ ನಂದಿ ಪೂಜೆಗೆ ಬರಬಾರ್ದು ಅಂತ ಹೇಳಿದೆ ತಾನೆ? 3 ಜನ ದಾಂಡಿಗರಿದ್ದೀರಾ, ಒಂದು ನಂದಿನ ಕಟ್ಟು ಹಾಕೋಗಾಗಿಲ್ವಾ ನಿಮ್ಮ ಕೈಲಿ? ಇಂಥ ವಿಚಾರಕ್ಕೆ ನಿಮ್ಮನ್ನು ಕರೆಸೋದು ಹೇಳಿದ ಕೆಲಸನ ನಿಯತ್ತಾಗಿ ಮಾಡ್ತೀರಾ ಅಂತ, ದುಡ್ಡು ತಗೊಂಡು ಮನೆಯಲ್ಲಿ ಮಳ್ಕೋತೀರಾ ಅಂತಲ್ಲ. ಸರ್ ಅದು ನಂದಿ ಅಲ್ಲ ಸರ್, ಆನೆ ಸರ್. ಅದು ನಾವು 2 ಹಗ್ಗ ಹಾಕಿ ಕಟ್ಟಾಕಿದ್ರು ಬಿಚ್ಕೊಂಡು ನೋಡೋಗ್ಬಿಡ್ತು. ನಮ್ಮ 3 ಜನ ಉಳಿದಿದ್ದೇ ಹೆಚ್ಚು ಸರ್. ಏಯ್ ನಾಚಿಕೆ ಆಗಲ್ಲ ನೋಡಿ ನಿಮ್ಗೆ ಇಂಥ ಸಿಲ್ಲಿ ರೀಸನ್ ಕೊಟ್ಟು ತಪ್ಪಿಸ್ಕೊಳ್ಳೋಕೆ. ನನ್ನ ತಾಯನಿಗೂ ನಾನು ಹೇಳ್ತಿರೋದು ನಿಜ ಸರ್. ನಮಗೆ ದುಡ್ಡೇ ಬೇಕಾಗಿಲ್ಲ, ನಮಗೆ ದುಡ್ಡಿಗಿಂತಲೂ ನೀವು ಮತ್ತೆ ರಾಣಿಯಮ್ಮವರೇ ಮುಖ್ಯ. ನಾವೇ ನಮ್ಮ ಕೈಯಾರ ಎಳ್ಕೊಬಂದು ಕಟ್ಟಾಕಿದ್ವಿ. ಇದ್ದಕ್ಕಿದ್ದಾಗೇನೆ ಮೈ ಮೇಲೆ ದೆವ್ವ ಬಂದರ ಥರ ಹಾಡಕ್ಕೆ ಶುರು ಮಾಡ್ತು. ಆನೆ ಮದ ಹಿಡ್ದಾಗ ಹೇಗೆ ಆಡ್ತಿತ್ತೋ ಹಾಗೆ ಆಡ್ತಾ ಇತ್ತು ಸರ್ ಅದು. ನೀವು ಹೇಳ್ತಾ ಇರೋದನ್ನ ಕೇಳಿದ್ರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಹಗ್ಗ ಕಟ್ಟಿ ಹಿಂಸೆ ಆಗಿದ್ದಕ್ಕೆ ಆ ನಂದಿ ಹಗ್ಗ ಬಿಚ್ಕೊಂಡು ಎಲ್ಲೋ ಓಡ್ ಹೋಗ್ಬೇಕಿತ್ತು. ಅದನ್ನ ಬಿಟ್ಟು ಅದೊಂದೇ ನೇರವಾಗಿ ಮನೆ ಹತ್ರ ಬಂದಿದ್ದೆ ಹೇಗೆ? ಯಾರದು? ನಾವು ಮಾತಾಡಿದ್ದನ್ನ ಯಾರೋ ಕೇಳಿಸ್ಕೊಂಡ್ರು ಅನ್ಸುತ್ತೆ. ಹೌದು, ಆ ನಂದಿನ ಕರ್ಕೊಂಡ್ ಬಂದಿದ್ನಲ್ಲ ಆ ವ್ಯಕ್ತಿಯಲ್ಲಿ ಅವನ ಮನೆಯಿಂದನೇ ಕಟ್ಟಾಕಿದ್ದೀವಿ. ನಿಜಾನಾ? ಬನ್ನಿ ತೋರಿಸ್ತೇವೆ, ನಡೀರಿ. ಅನ್ರೋ. ಎಲ್ಲೋ ವ್ಯಕ್ತಿ ಎಲ್ಲಿ ಹೋದ? ನಿಮ್ಮ ಬಾಯಿ ಬಟ್ಟೆ ತುರುಕಿ ಇಲ್ಲೇ ಕಟ್ಟಾಕಿದ್ವಿ. ಹಗ್ಗ ಬಿಚ್ಕೊಂಡೆಲ್ಲ ಎಸ್ಕೇಪ್ ಆಗಿ ಹೋಗಿದ್ದಾನೆ. ಅವನು ನನ್ನನ್ನು ನೋಡ್ಬಿಟ್ಟಿದ್ದಾನೆ. ಅವನು ಯಾವುದೇ ಕಾರಣಕ್ಕೂ ಮನೆ ಹತ್ರ ಹೋಗ್ಬಾರ್ದು. ಅವನು ಎಲ್ಲೇ ಇದ್ರು ಹೋಗಿ ಹಿಡ್ಕೊಂಡ್ ಬನ್ನಿ. ಓಡಿ ಹೋಗಿ. ಗುರುಗಳೇ, ಗಂಗಾಜಲ ಬಿಡು. ಆರ್ತಿ, ಹೋಗಿ ನಂದಿಗೆ ಪಾದ ತೊಳೆದು ಪೂಜೆ ಮಾಡಮ್ಮ. ನಂದಿ, ಏನಾಯ್ತು? ಪೂಜೆಗೋಸ್ಕರ ತಾನೇ ಇಲ್ಲಿಗೆ ಬಂದಿರೋದು. ಆರ್ತಿ, ಭಯ ಪಡಬೇಡ, ಪೂಜೆ ಮಾಡು. ಶಿವ ಅಂದ್ರೆ ಆದಿ, ಆರಂಭ. ಪೂಜೆ ಪ್ರಾರಂಭ ಆಗ್ತಾ ಇಲ್ಲ ಅಂದ್ರೆ ಶಿವನಿಗೆ ಇದು ಇಷ್ಟ ಇಲ್ಲ ಅಂತ ಅರ್ಥ. ನಂದಿ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಪಡ್ತಾ ಇಲ್ಲ ಅಂದ್ರೆ ಎಲ್ಲೋ ಏನೋ ಅಪಶಕ್ನ ಆಗಿರ್ಬೇಕು ಅನ್ಸುತ್ತೆ.
ಗುರುಗಳೇ, ಯಾಕೆ ಹೀಗಾಗ್ತಿದೆ? ಕಾರಣ ಏನಿರಬಹುದು? ಇಂದು ಶಿವರಾತ್ರಿ. ಇಡೀ ಜಗತ್ತು ಶಿವನ ಆರಾಧನೆಯಲ್ಲಿದೆ. ಇಂಥ ಹೊತ್ತಲ್ಲಿ ಶಿವನ ವಾಹನವಾದ ನಂದಿಗೆ ಪೂಜೆ ಇಷ್ಟ ಇಲ್ಲ ಅಂದ್ರೆ ಅದಕ್ಕೇನೋ ಬಲವಾದ ಕಾರಣ ಇದೆ. ಏನದು ಗುರುಗಳೇ? ಒಂದು ದೋಷ ಕಾಣ್ತಾ ಇದೆ. ಏನ್ ದೋಷ ಗುರುಗಳೇ? ಏನು ದೋಷ ಇದೆಯೋ ಗೊತ್ತಿಲ್ಲ ಗುರುಗಳೇ, ಆದರೆ ಯಾವುದೇ ಕಾರಣಕ್ಕೂ ಈ ಪೂಜೆ ಮಾತ್ರ ನಿಲ್ಬಾರ್ದು. ನನ್ನಲ್ಲಿ ಏನಾದರೂ ಲೋಪದೋಷವಾಗಿದ್ರೆ ಹೇಳಿ, ನಾನು ಅದನ್ನು ಸರಿಪಡಿಸ್ಕೊಳ್ತೀನಿ. ಅರ್ಥ ಆಯ್ತು. ಜ್ಯೇಷ್ಠ, ಆರತಿಯಿಂದ ಏನ್ ದೋಷ ಆಗಿದೆ? ಚಿರುನ ಮನೇಲಿಟ್ಕೊಂಡಿರೋದೇ ನಿನ್ನ ದೊಡ್ಡ ದೋಷ. ಅದು ಈಗ ಎಲ್ಲ ತೊಳೆದು ಹೋಗ್ತಾ ಇದೆ. ಆದ್ರೆ ಒಳಗ್ ಚಿರು ಅನ್ನೋ ಒಂದು ದೊಡ್ಡ ದೋಷನೇ ಇರ್ಬೇಕಾದ್ರೆ ನಂದಿ ಹೇಗ್ ಪ್ರವೇಶ ಆಗತ್ತೆ? ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗಿರೋ ಲೋಪದೋಷಗಳಿಗೆ ನಾನೇ ಕಾರಣ. ನನ್ನನ್ನು ಕ್ಷಮಿಸು ಅಂತ ನಂದಿ ಹತ್ರ ಬೇಡ್ಕೊ. ನಂದಿದೇವ, ನಿಮ್ಮ ತಂದೆ ಶಿಲಾದ ಮಹರ್ಷಿಗಳು ಶಿವನ ಕುರಿತು ಮಾಡಿದ ತಪಸ್ಸಿಗೆ ಒಲಿದ ವರ ನೀವು. ಅಲ್ಪಾಯುಷಿಯಾಗಿ ಜನಿಸಿದ ನಿಮಗೆ ಶಿವನಿಂದ ಮರುಜನ್ಮ ಪ್ರಾಪ್ತಿಯಾಗಿ ನೀವು ಶಿವನ ವಾಹನವಾಗಿ ದೀರ್ಘಾಯುಷಿಯಾಗಿ ಬದುಕ್ತಾ ಇದ್ದೀರಾ. ಅಲ್ಪಾಯುಷಿ ಮಗನ್ನ ಹೆತ್ತು ನಾನು ನನ್ನ ಮಗನ್ನ ಬದುಕಿಸ್ಕೊಡಿ ಅಂತ ನಾನು ಯಾರನ್ನ ಕೇಳ್ಕೊಳ್ಳಿ? ಅವನ ಆತ್ಮದ ಜೊತೆ ಬದುಕೋಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಮಾತ್ರ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಾನು ಮಾಡ್ತಾ ಇರೋದು ತಪ್ಪು ಅನ್ಸಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ಈ ಪೂಜೆಗೆ ಅವಕಾಶ ಮಾಡಿಕೊಡಿ. ನಂದಿಯಿಂದ ಅಪ್ಪಣೆ ಸಿಕ್ಕಿದೆ. 3 ಪ್ರದಕ್ಷಿಣೆ ನಂದಿ ಸುತ್ತ ಹಾಕೋಣ. ನನ್ನನ್ನು ಹಿಂಬಾಲ.
ನಾನು ಹೇಳಿದ ಪೂಜಾ ಸಾಮಗ್ರಿ ಸಿದ್ಧವಾಗಿದ್ರೆ ತಗೊಂಬನ್ನಿ. ಸಿದ್ಧವಾಗಿದೆ ಗುರುಗಳೇ. ವೇದ, ಗುರುಗಳೇ, ಆರ್ತಿಯಿಂದ ಅದು ಲೋಪದೋಷಗಳು ಏನು ಅಂತ ಗೊತ್ತಾಗ್ಲಿಲ್ಲ. ರಾಣಿ, ಈಗ ಈ ಮಾತೆಲ್ಲ ಬೇಕಾ? ಅಲ್ಲರಿ, ನಂದಿ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಹಿಂಜರಿತಾ ಇತ್ತಲ್ವಾ, ಅಂತ ಲೋಪದೋಷ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕೇಳ್ದೆ ಅಷ್ಟೇ. ಮುಂದೆ ಈ ಮನೇಲಿ ಯಾರು ಅಂತ ತಪ್ಪು ಮಾಡಬಾರ್ದಲ್ವಾ, ಅದಕ್ಕೆ. ನೋಡು, ನಿನ್ನ ಪ್ರಶ್ನೆಗಳಿಗೆ ಪೂಜೆ ನಂತರ ಉತ್ತರ ಸಿಗುತ್ತೆ. ಅಲ್ಲಿ ತನಕ ಸುಮ್ಮನಿದ್ದು ಬಿಡು. ಮನೆಯೊಳಗೆ ನಂದಿ ಪ್ರವೇಶ ಆಗೋದಕ್ಕಿಂತ ಮುಂಚೆ ಹೊಸ್ತಿಲ್ ಪೂಜೆ ಆಗಬೇಕು. ಬಿಡು, ನನ್ನನ್ನು ಯಾಕೆ ಇಟ್ಕೊಂಡಿದ್ದೀರಾ? ಇಟ್ಕೊಂಡು ಎಸ್ಕೇಪ್ ಆಗ್ಬಿಟ್ರೆ ಬಿಟ್ಬಿಡ್ತೀವ ನಿನ್ನ. ನನ್ನ ನಂದಿನ ಯಾಕೆ ಹಾಕಿದ್ವಿ? ನಮ್ಗೆ ನಿಮ್ ನಂದಿ ಬೇಕು. ನಮ್ಮ ಯಜಮಾನ್ರಿಗೆ ಹೇಳ್ಬೇಕಂತ ಸುಮ್ಮನೆ ಬಿಡಕ್ಕಿಲ್ಲ. ಅಶೋಕ್, ನಂದಿನ ಹಿಡ್ಕೊಂಡು ಹೊಸ್ಲತ್ರ ಬಿಡಪ್ಪ.